ಮಾಧ್ಯಮದ ತಾವು ಕೂಡ ಇದ್ರಿ. ಇವತ್ತು ಅಂಜನಾದ್ರಿ ಆಂಜನೇಯನ ಜನ್ಮಸ್ಥಳ, ಪವಿತ್ರ ಸ್ಥಳ, ಭಾವನಾತ್ಮಕ ಸಂಬಂಧ ಐತಿ. ವಿಶ್ವಾದ್ಯಂತ ಆಂಜನೇಯನ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತೆ. ಆಂಜನೇಯನ ಜನ್ಮಸ್ಥಳ ಅಂತ ಜನ ನಂಬ್ತಾರೆ. ನಾನು ಅವತ್ತು ಹೇಳಿದ್ದ ಉದ್ದೇಶ, ನನ್ನ ಕಳಕಳಿ ಏನಿತ್ತು? ಕಳಕಳಿ ಏನಿತ್ತು? ನಾನು ರಾಜು ಒಂದು ನಿಮಿಷ, ನನ್ನ ಸಬ್ಜೆಕ್ಟ್ ಕಂಪ್ಲೀಟ್ ಆದಮೇಲೆ ಕ್ವಶನ್ ಮಾಡಿ. ನಂದು ಹೇಳಿದ್ದ ಉದ್ದೇಶ, ಕಳಕಳಿ ಏನಿತ್ತು? ನೀವು ಅಂಜನಾದ್ರಿನ ವಿಶ್ವಕ್ಕೆ ಪರಿಚಯಿಸ್ರಿ. ಅಂಜನಾದ್ರಿ ಬಗ್ಗೆ, ಆಂಜನೇಯನ ಬಗ್ಗೆ ಇರ್ತಕ್ಕಂಥ ಎಲ್ಲ ಭಕ್ತರು ಕೂಡ ಆಂಜನೇಯ ಇಲ್ಲಿ ಹುಟ್ಟಿದ್ದಾನೆ ಅನ್ನೋದು ಪರಿಚಯ ಆಗಲಿ, ಅದನ್ನು ಪರಿಚಯಿಸ್ರಿ. ಅದನ್ನು ಪರಿಚಯ ಮಾಡಬೇಕಾದತ್ತೆ ಒಂದು ಘಟನೆಯನ್ನು ಜಾಸ್ತಿ ವೈಭವೀಕರಿಸಿದಂಥ ಆಂಜನೇಯನ ಭಕ್ತರಿಗೆ, ಯಾರು ಆಂಜನೇಯಲ್ಲಿ ಜನ್ಮಸ್ಥಳ ಅಂತಾರೆ ಅವ್ರಿಗೆ ನೋವಾಗುತ್ತೆ ಅನ್ನೋದು ನಂದು ಮಾತಿನ ಉದ್ದೇಶ, ಕಳಕಳಿ ನಂದು. ನಾನು ಅದ್ರಾಗ ಸ್ಪೀಚ್ ಮಾಡ್ಬೇಕಾದ್ರೆ ಏನು ಹೇಳೀನಿ? ನೀವು ಯಾವುದೇ ಮಾಧ್ಯಮ, ಒಂದು ಜವಾಬ್ದಾರಿಯುತ ಮಾಧ್ಯಮ ಇರಲಿ, ನಾನು ಮಾಡಿದ್ನ ನೀವು ಕರೆಕ್ಟಾಗಿ ತೋರಿಸ್ರಿ. ಜನ ತಪ್ಪು ಅನ್ನೋದಾದರೆ ಅದನ್ನು ನಾನು ಕ್ಷಮೆ ಕೇಳಿ, ನನಗೇನು ಹೆಸಿಟೇಷನ್ ಇಲ್ಲ. ನಾನು ಕರೆಕ್ಟೇ ಮಾತಾಡಿದ್ದೀನಿ. ಯಾವುದೇ ಜವಾಬ್ದಾರಿಯುತ ಮಾಧ್ಯಮ ಕೂಡ ತಮ್ಮ ಇದಕ್ಕೆ ಕಟ್ ಮಾಡ್ಕೊಂಡು ತೋರಿಸೋದು ಮಾಡಬೇಡ್ರಿ. ಇದನ್ನು ಮಾಡಿದರೆ ಅಂಜನಾದ್ರಿಗೆ, ಆಂಜನೇಯನ ಜನ್ಮಸ್ಥಳಕ್ಕೆ, ಆಂಜನೇಯನ ಭಕ್ತರಿಗೆ ಅವಮಾನ ಮಾಡಿದಂಗೆ ಆಕತ್ತೆ. ನೀವು ಅದು ಅಷ್ಟು ನೀನು ಅಷ್ಟು ಕ್ವಶನ್ ಮಾಡಿ ಹೇಳ್ತೀನಿ. ನಿನ್ನ ಕ್ವಶನ್ ನಾನು ಮುಗಿದ್ಮೇಲೆ ಕ್ವಶನ್ ಮಾಡಿ ಹೇಳ್ತೀನಿ. ನೀವು ನಾನು ಹೇಳಿದ ವಿಷಯ ಏನು? ಅಂಜನಾದ್ರಿ ಬಗ್ಗೆ ನಾವು ಕಳಕಳಿಯಿಂದ ನಾವು ಅದನ್ನು ಮಾಡ್ತಾ ಇದ್ವಿ. ನೀವು ಅಂಜನಾದ್ರಿ ಬಗ್ಗೆ ಒಳ್ಳೆಯದನ್ನು ಪ್ರಚಾರ ಮಾಡಿರಿ. ಒಂದು ನಿಮಿಷಪ್ಪ ರಾಜು, ನೀನು ನನ್ನ ವಿಷಯ ಕಂಪ್ಲೀಟ್ ಆದ್ಮೇಲೆ ನೀನು ಅಷ್ಟು ಕ್ವಶನ್ ಮಾಡು. ಒಂದು ತಾಸು ಕ್ವಶನ್ ಮಾಡಿ ನಿನಗೆಲ್ಲ ಹೇಳ್ತೀನಿ, ಹೌದಾ? ನಿನ್ನ ಸಮಾಧಾನ ಆದ್ಮೇಲೆ ಮುಗಿಸ್ತಾನೆ ಪ್ರೆಸ್ ಮೀಟ್ನ. ನಾನು ಕಂಪ್ಲೀಟ್ ಮಾಡೋ ಮುಂದಿಗೆ ಮುಗಿಸೋ ಕೇಳು. ನಾನು ಹೇಳಿದ ಉದ್ದೇಶ ಏನು? ಅವತ್ತೆಲ್ಲ ಮಾಧ್ಯಮ ಕೂಡ ನೀವಿದ್ರಿ, ಇವೆಲ್ಲರೂ ಕೂಡ ಇದ್ರಿ. ನಾವು ಹೇಳಿದ ಉದ್ದೇಶ ಏನು? ಇವತ್ತು BJP ಅವ್ರು ಹೇಳ್ತಾರೆ ಖಂಡನೆ. ಹೌದಪ್ಪ, ಹಾಗಾದರೆ ಅಂಜನಾದ್ರಿಯನ್ನು ವಿಶ್ವಕ್ಕೆ ಪರಿಚಯ ಮಾಡಿರಿ, ಜನ್ಮಸ್ಥಳ ಅಂತ ಪರಿಚಯ ಮಾಡಿರಿ, ದುರ್ಘಟನೆಗಳ ಬಗ್ಗೆ ಪ್ರಚಾರ ಕಡಿಮೆ ಮಾಡಿರಿ ಅಂತ ನಾನು ಹೇಳಿದ್ದ ಉದ್ದೇಶ. ಇದನ್ನು ಹೇಳಿಕೆ ಖಂಡನೆ ಮಾಡ್ತಾರೆ ಅಂದ್ರೆ ಜನರಿಗೆ ಸ್ಪಷ್ಟನೆ ಮಾಡಲಿ BJP ಅವರು. ಅದನ್ನು ಒಂದು ನಿಮಿಷ, ಅದನ್ನೇ ನಾವು ಹೇಳಿಕೆಯನ್ನು ಖಂಡನೆ ಮಾಡ್ತಾರೆ BJP ಅವರು. ಅಂದರೆ ಆದರೆ ಕೆಲವಿಷ್ಟು ಮಂದಿ BJP ಅವರು, ಎಲ್ಲರೂ ಅಂತ ಅನ್ನಲ್ಲ, ಕೆಲವಿಷ್ಟು ಮಂದಿ ಖಂಡನೆ ಮಾಡ್ತಾರೆ. ಅವ್ರು ಖಂಡನೆ ಮಾಡ್ತಾರಂದ್ರೆ ದುರ್ಘಟನೆನ ಪ್ರಚಾರ ಮಾಡಲಿ ಅಂತ ಸ್ಪಷ್ಟನೆ ಮಾಡಲಿ, ಜನರಿಗೆ ಗೊತ್ತಾಗಲಲ್ಲ ಅವ್ರ ಮನೋಭಾವನೆ ಏನಿದೆ BJP ಅವ್ರದ್ದು ಅಂತೇಳಿ ಅಂಜನಾದ್ರಿ ಬಗ್ಗೆ. ಇವತ್ತು ನಾನು ಹೇಳಿದ್ದೀನಿ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಂದು ಯೂ ಟರ್ನ್ ಇಲ್ಲ, ಇದು ಇಲ್ಲ. ನಾನು ನೇರವಾಗಿ ಹೇಳ್ತೀನಿ. ನೀವು ನನ್ನ ಮನವಿ, ಅದು ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರಿಗೂ ಕೂಡ, ಮಾಧ್ಯಮದವ್ರಿಗೆ, ದಯವಿಟ್ಟು ನಮ್ಮಲ್ಲಿ ಇಂಥ ಪ್ರವಾಸಿ ಸ್ಥಳಗಳದವ, ನೀವು ಅವನ್ನ ಜಗತ್ತಿಗೆ ಪರಿಚಯ ಮಾಡೋ ಮುಂದ್ಗಡೆ ಒಳ್ಳೆಯದನ್ನು ಪರಿಚಯ ಮಾಡಿರಿ. ನಾನು ಹೇಳೋ ಮುಂದೆ ಸಣ್ಣ ಘಟನೆ ನಾನು ಇಮಿಡಿಯೇಟ್ಲಿ ಹೇಳಿದೆ. ದೊಡ್ಡ ಘಟನೆನೇ ನೋವಿನ ಸಂಗತಿ ಆಗಬಾರ್ದು, ಇಂಥ ಘಟನೆಗಳು ಆಗಬಾರ್ದು, ನಾನು ಇಮಿಡಿಯೇಟಾಗಿ ಹೇಳಿದ್ದೀನಿ. ಅದನ್ನು ಬಿಟ್ಟು ಸಣ್ಣ ಘಟನೆ ಕಟ್ ಮಾಡಿ ತೋರಿಸೋದೇನು? ಪೂರ್ತಿ ವಿಷಯ ನಾನು ಮಾತಾಡಿದ ಅಷ್ಟು ತೋರಿಸ್ಲಿ, ಇದು ಆಗಲಿ. BJP ಅವ್ರು ಇವತ್ತು ಕೇಳ್ತಾರೆ, ಹೌದು ಖಂಡನೆ ಏನು ಖಂಡನೆ ಮಾಡ್ತಾರೆ? ನಾನು ಹೇಳಿದ ವಿಷಯ, ನಾನು ಹೇಳಿದ ಉದ್ದೇಶ ಖಂಡನೆ ಮಾಡ್ತಾರೆ, ನನ್ನ ಕಳಕಳಿ ಖಂಡನೆ ಮಾಡ್ತಾರೆ. ಅದನ್ನ ಹೇಳ್ಬೇಕಾ? ಅಂಜನಾದ್ರಿನ ವಿಶ್ವಕ್ಕೆ ಪರಿಚಯ ಮಾಡಿರಿ ಅಂತ ನಾನು ಹೇಳಿದ್ದೀನಪ್ಪ, ಅದನ್ನು ಖಂಡನೆ ಮಾಡ್ತಾನೆ ಮಾಡಲಲ್ಲ, ಅದನ್ನ ಹೇಳಿ. ನಾವು ಅಂಜನಾದ್ರಿ ಬಗ್ಗೆ ಕಳಕಳಿ ಇಟ್ಕೊಂಡು ಕೆಲಸ ಮಾಡ್ತೇವೆ. ಹನುಮನ ಜನ್ಮಸ್ಥಳ, ಭಾವನಾತ್ಮಕವಾಗಿ ಭಾಳಷ್ಟು ಮಂದಿಗೆ ಸಂಬಂಧ ಐತಿ. ನಾವು ಡೆವಲಪ್ಮೆಂಟ್ ಇರ್ಬೋದು, ಮೊನ್ನೆ ಹನುಮಮಾಲೆ ಕಾರ್ಯಕ್ರಮ ಇರ್ಬೋದು. ನಾವು ಹನುಮಮಾಲೆ ಕಾರ್ಯಕ್ರಮ ದಿವಸ 30,000 ಜನರಿಗೆ ಊಟ, ವಸತಿ, ವಿಶ್ರಾಂತಿ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ನಾವು ಯಾವ ಪ್ರಚಾರಕ್ಕೆ ಮಾಡಲ್ಲ, ಕೆಲಸ ಮಾಡ್ತೀವಿ, ಕಳಕಳಿಯಿಂದ ಮಾಡ್ತೀವಿ. ಆಂಜನಾದ್ರಿ ಬಗ್ಗೆ ನಮ್ಗೆ ಸ್ವಲ್ಪ ಸಣ್ಣದ ಹೆಸರು ಕೆಡುತ್ತಂತ ಕೂಡ ನಾವು ಕಳಕಳಿಯಿಂದ ಕೆಲಸ ಮಾಡೋಕ್ಕೆ ನೋವಾಕೈತಿ, ಅದ್ರ ಬಗ್ಗೆ ನಾವು ವ್ಯಕ್ತಪಡಿಸ್ತೀವಿ. ಪ್ರಚಾರಕ್ಕೆ ನಾವು ಅಂಜನಾದ್ರಿಯನ್ನು ಬಳಸ್ಕೊಳ್ಳಲ್ಲ. ಅಂಜನಾದ್ರಿ ಬಗ್ಗೆ ಅಲ್ಲಿ ವಿಷಯ ಬಂದಿಲ್ಲ. ಅಲ್ಲಿ ಸಾಣಾಪುರದಲ್ಲಿ ನಡೆದಿರುವಂತ ಘಟನೆ ಅದು ಮಾದಕ ವಸ್ತುಗಳ ಬಗ್ಗೆ ನೀವೇ ಅರ್ಥ ಮಾಡ್ಕೊಂಡ್ರಿ ಸರ್. ನಾವೇನ್ ಬೇಡ, ಅಂಜನಾದ್ರಿ ಬಗ್ಗೆ ಎಲ್ಲಿನೂ ಟಚ್ ಮಾಡ್ಬೇಡಿ ಸರ್. ಅದಕ್ಕೆ ನಾವೇನ್ ಮಾಡಿದ್ವಿ ಸರ್, ಸಾಣಾಪುರದಲ್ಲಿ ರೆಸಾರ್ಟ್ಗಳಲ್ಲಿ ಅವು ಮಾದಕ ವಸ್ತುಗಳಿಂದ ಹಿಂಗೆಲ್ಲ ಆಗಕತ್ತದಂತ ಮಾಡಿವೆ ಹೊರತು ನೀವು ಅದನ್ನ ನೀವು ಹಂಗ ಹೇಳಿದ್ರಾಗ ಏನ್ ಸರ್ ಅವಮಾನ ಎಲ್ಲಿ ಮಾಡಿ ಅಂಜನಾದ್ರಿಗೆ ಸರ್? ನಂದು ನೀವು ಕೇಳಪ್ಪ, ಒಬ್ರು ಕೇಳ್ರಿ, ನೀವು ಒಬ್ರು ನೀವು
ನಾನು ಹೇಳ್ತೀನಿ ಕೇಳಿ, ಇದನ್ನ ಕೂಲಾಗಿ ಚರ್ಚೆ ಮಾಡೋಣ. ಒಬ್ಬೊಬ್ಬರಾಗಿ ನಿಮ್ದು ಏನಿದೆ ಕೇಳಿ ನೀನು ಕೇಳಪ್ಪ. ತಡೆ ಬರಾಜು ಒಂದು ನಿಮಿಷ ಅವ್ರು ಮುಗಿಲಿ. ಅಂಜನಾದ್ರಿಗೂ ಮತ್ತು ಈ ಮರ್ಡರ್ ಪ್ರಕರಣಕ್ಕೂ, ಇಸ್ರೇಲ್ ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ಒಡಿಸ್ಸಾದ ಮರ್ಡರ್ ಪ್ರಕರಣಕ್ಕೂ ಅಂಜನಾದ್ರಿಗೂ ಸಂಬಂಧ ಇಲ್ಲ ಅಲ್ಲ, ಆಯ್ತು. ಅದು ನಡೆದಿರೋದು ತುಂಗಭದ್ರಾ ಎಡದಂಡೆ ಕಾಲುವೆ ಸನಾತನ ಸರ್. ಅವ್ರು ಪ್ಯೂರ್ಲಿ ಏನಂತಂದ್ರೆ ಅಂಜನಾದ್ರಿ ಭಕ್ತರಲ್ಲ ಸರ್, ಅವರೆಲ್ಲ ಟೂರಿಸ್ಟ್, ಫಾರಿನ್ ಟೂರಿಸ್ಟ್, ವಿದೇಶಿ ಹೊರ ರಾಜ್ಯದ ಪ್ರವಾಸಿಗರು ಸರ್. ಅವ್ರ ಮೇಲೆ ನಡೆದಿರೋ ರೇಪ್ ಅಂಡ್ ಮರ್ಡರ್ಗೂ ಅಂಜನಾದ್ರಿನೂ ನಾನು ಆಯ್ತು, ನಾನು ಹೇಳ ನಿನ್ನ ಪ್ರಶ್ನೆ ಆಯ್ತು, ನೀನು ಹೇಳ್ದೆ ಅಲ್ಲ, ನಿನ್ನ ಪ್ರಶ್ನೆ ಕೇಳಿದೆ, ನಾನು ಹೇಳ್ತೀನಿ. ನಾನು ಹೇಳಿದ ಉದ್ದೇಶ ಏನು, ಇದ್ರ ಇಂಪ್ಯಾಕ್ಟ್ ಏನಾಯ್ತು ಅಂತ ಹೇಳಿದೆ, ಏನಾಯ್ತು ಅಂತೇಳಿ ನಾನು ಹೇಳಿದ ಉದ್ದೇಶ ಏನು, ಇದನ್ನ ವೈಭವೀಕರಿಸಿದ್ದಕ್ಕೆ ಇವತ್ತು ಬರ್ತಕ್ಕಂಥ ಭಕ್ತರ ಸಂಖ್ಯೆ, ಪ್ರವಾಸಿಗರ ಸಂಖ್ಯೆ 50% ಇಳಿಮುಖ ಆಯಿತು ಅಂತ ನಾನು ಹೇಳಿದ ವಿಷಯ. ಅದನ್ನ ಹೋಗಿ ಅದನ್ನ ಹೋಗಿ ನಾನೇನಾದರೂ ಅಂಜನಾದ್ರಿಗೆ ಆಗಿದ್ದು ಎಫೆಕ್ಟ್ ಇಂಪ್ಯಾಕ್ಟ್ ಹೇಳಿದ್ದು ನಾನು ಅದ್ರದ್ದು, ಇದರಿಂದ ಇದು ತೊಂದರೆ ಏನಾಯ್ತು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದು. ಆಗೈತಿಲ್ಲ ಅದು, ಆಯ್ತಪ್ಪ. ಅದ್ರ ಬಗ್ಗೆ ನೋಡಪ್ಪ, ನಾನು ಒಂದು ನಿಮಿಷ ನೀವು ಕೇಳ, ಇದು ಬ್ರದರ್, ಇದು ಒಂದು ನಿಮಿಷ ನೀನು ಕೇಳು ರಾಜು, ಒಂದು ನಿಮಿಷ ಕೊಡು. ಇದು ಆರ್ಗ್ಯುಮೆಂಟ್ ಅಲ್ಲ, ನೀನು ಅವ್ರಿಗೆ ಒಂದು ನಿಮಿಷ ಕೇಳಪ್ಪ, ಒಂದು ನಿಮಿಷ ಕೇಳು ರಾಜು. ಅವ್ರದ್ದಾದ್ಮೇಲೆ ಏಟತ್ತರ ಕೇಳು, ಒಬ್ಬೊಬ್ರು ಕೇಳು, ನಾನು ಅದಕ್ಕೆ ಉತ್ತರ ಹೇಳ್ತೀನಿ ಕೇಳಿ. ಏನು ನೋಡಪ್ಪ, ನಾನು ಹೇಳಿದ ಉದ್ದೇಶ ಏನು, ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗೈತಿ ಇಲ್ಲ, ಆಗೈತೆ ಇಲ್ಲ, ನಾನು ಹೇಳಿದ್ದೇನು ಆಗೈತೆ ಇಲ್ಲ ಅದನ್ನ ಹೇಳು. ಹಾಂ ಆಯ್ತು, ಓಕೆ. ಈಗ ಕೇವಲ ನಾವು ಮೀಡಿಯಾದಲ್ಲಿ ಆ ಸುದ್ದಿ ಹೇಳ್ಬೇಕಾಗಿತ್ತು, ಬೇಡ. ಯಾವುದು ನೀವು ಹೇಳಿದ್ ಕೇಳ್ರಿ, ನೀವು ಹೇಳಿದ ತಪ್ಪು ಅಂತ ಹೇಳಲ್ಲ, ಕೇಳ್ರಿ. ಎರಡೈತಿ ಆಯ್ತು, ನೀವು ಹೇಳಿದ್ ನಾನು ಹೇಳ್ತೀನಿ. ಒಂದು ನಿಮಿಷ ಹೇಳ್ತೀನಿ. ನೀವು ಹೇಳಿದ್ದು ನಾನು ಆಯ್ತು, ಓಕೆ, ನೀವು ಹೇಳಿದ ಬಗ್ಗೆ ನಾನಲ್ಲ. ಆದರೆ ಒಂದು ವಿಷಯ ತೋರಿಸ್ಬೇಕಾದ್ರೆ ನಮ್ಮ ಉದ್ದೇಶ ಏನಿತ್ತು, ನಮ್ಮ ಕಳಕಳಿ ಏನಿತ್ತು, ನೀವು ಅದನ್ನ ತೋರಿಸಿ ನಂದೇನು ತಪ್ಪನಲ್ಲ. ಅಂಜನಾದ್ರಿ ಬಗ್ಗೆ ನನ್ನ ಕಳಕಳಿ ತಪ್ಪಿತ್ತ ತಪ್ಪು ಅಂತ ತೋರಿಸ್ರಿ. ಒಂದು ನಿಮಿಷ ರಾಜು, ನೀನು ನಾನು ಯಾರ ಪ್ರಶ್ನೆಗೆ ಉತ್ತರ ಕೊಡತ್ತೀನಿ, ನಾನು ಕೇಳಪ್ಪ, ನೀನು ಕೇಳು, ನೀನು ಅದ ಪ್ರಶ್ನೆ ಕೇಳು. ಆಯ್ತು, ನೀವು ತಡ್ರಿ ಅಣ್ಣ, ಶರಣಪ್ಪಣ್ಣ, ಒಂದ್ ನಿಮಿಷ, ನೀವು ಒಂದು 5 ನಿಮಿಷ ಇರಪ್ಪ. ರಾಜುನಿ ಕೇಳು. ನಾವು ಅಂಜನಾದ್ರಿ ಬಗ್ಗೆ ಎಲ್ಲಿ ಕೂಡ ಅಪಪ್ರಚಾರ ಮಾಡಿಲ್ಲ ಸರ್. ಎಲ್ಲಿ ಮಾಡಿ ನೀವು ತೋರಿಸ್ರಿ ಸರ್, ಅದನ್ನು ಬೇಕು ನಮ್ಗ. ಆಮೇಲೆ ಅವಮಾನ ಎಲ್ಲಿ ಮಾಡಿ ಸರ್, ಅಂಜನಾದ್ರಿಗೆ ಚೆನ್ನಾಗಿ ತೋರಿಸಿಲ್ಲ ನೀವು. ನಾವು ಚೆನ್ನಾಗಿ ತೋರಿಸಿರೋದಕ್ಕ ನೀವು ಅನುದಾನ ನೀವ್ ತೋರ್ಸಿಯಾ? ಆಯ್ತಪ್ಪ, ನಾ ಕೇಳಪ್ಪ, ಆಯ್ತು, ನಾನು ಹೇಳಿ ನೀನು ನೋವು ಮಾಡ್ಕೋಬೇಡ. ನೀವ್ ತೋರ್ಸಿಲ್ಲ, ಆಯ್ತು, ನನಗೇನು ನೋವಿಲ್ಲ, ನಾನು ಸೀದಾ ಇದೀನಿ. ನನಗೇನು ನೋವು ಕೇಳ, ನಾನು ಎತ್ ಕೇಳ, ನನಗೆ ಗೌರವ ಐತಿ, ನನಗೇನು ನೋವಾಗಿಲ್ಲ, ನಾನು ಸೀದಾ ಮಾತಾಡೀನಿ, ಕರೆಕ್ಟಾಗಿ ಮಾತಾಡಿ. ನೀ ತೋರಿಸಿಲ್ಲ ಅಲ್ಲ, ನೀನು ನೋವು ಮಾಡ್ಕೋಬೇಡ. ಹಾಂ, ನನಗೇನು ನೋವಾಗಿಲ್ಲ. ಈಗ ಆಯ್ತು ರಾಜು, ಹಾಗೆಪ್ಪ ಕೇಳ, ಒಂದ್ ನಿಮಿಷ ದತ್ತಣ್ಣ. ತಡ್ರಿ ಒಂದ್ ನಿಮಿಷ, ಏಯ್ ಸಮಾಧಾನಲಿದ್ದ. ಈಗ ನಾವು ಕ್ಲಿಯರ್ ಒಂದ್ ನಿಮಿಷ ಹೇಳ್ತೀನಿ. ಸಬ್ಜೆಕ್ಟ್ ಆಯ್ತು, ಈಗ ಕೇಳ್ರಿ, ಒಂದು ಹೇಳ್ತೀನಿ. ಆಯ್ತು, ಓಕೆ. ನನಗೆ ಮಾಧ್ಯಮದವ್ರು ಕೂಡ ನಾವು ನಿಮ್ಮ ಜೊತೆಗೆ ಇಟ್ಕೊಂಡು ಅಂಜನಾದ್ರಿ ಕೆಲಸ ಮಾಡ್ಬೇಕಾದ್ರೆ ಮಾಡೀವಿ. ನಾನು ಹೇಳಿದ ವಿಷಯ ನಾನು ಕೋಟ್ ಮಾಡಿದ್ದೆ, ನಾನು ಅದನ್ನ ರಿಕ್ವೆಸ್ಟ್ ಮಾಡಿದೆ, ನಾನು ಮನವಿ ಮಾಡಿದೆ. ಅದನ್ನ ಏನು ನಿಮ್ಗೆ ಇದನ್ನು ಮಾಡಿಲ್ಲ, ಅಲ್ಲಿ ಏನು ಮನವಿ ಮಾಡಿದೆ, ದಯವಿಟ್ಟು ನಾನು ಮಾಡಿದ್ದು ಕ್ಲಿಯರ್ ಐತಾ? ನೀವು ಯಾವುದು ಕೂಡ ನಾವೇನು ಮಾಡ್ತೀವಿ, ದಯವಿಟ್ಟು ನಂದು ಒಂದು ರಿಕ್ವೆಸ್ಟ್ ಇಷ್ಟೇ, ಎಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಏನು ಸಬ್ಜೆಕ್ಟ್ ಇರುತ್ತಾ, ಏನು ಕಳಕಳಿ ಇರುತ್ತೆ, ಏನು ಉದ್ದೇಶ ಇರುತ್ತೆ, ಅದನ್ನು ತೋರಿಸ್ರಿ. ನಾನು ಹೇಳಿದ್ದೇನು ಅವತ್ತು, ಮನವಿ ಮಾಡಿದ್ದೇನು, ಜಾಸ್ತಿ ದುರ್ಘಟನೆಗಳನ್ನು ವೈಭವೀಕರಿಸಬಾಡ್ರಿ. ಅಂಜನಾದ್ರಿ ಭಕ್ತಿ ಬಗ್ಗೆ, ಆಂಜನೇಯನ ಬಗ್ಗೆ ನೀವು ಜಾಸ್ತಿ ವಿಶ್ವಕ್ಕೆ ಪರಿಚಯಿಸ್ರಿ. ಅದರಿಂದ ಭಕ್ತರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಇದನ್ನು ನಾನು ಹೇಳಿದ್ದು, ಹೌದಾ? ನೀವು ತೋರಿಸಿಲ್ಲ, ಓಕೆ, ತೋರಿಸಿಲ್ಲ, ಒಳ್ಳೆಯದು. ನೀವು ಆಂಜನೇಯರ ಬಗ್ಗೆ ತೋರಿಸಿ, ನಮಗೂ ಖುಷಿ, ನಾವು ಕೆಲಸ ಮಾಡ್ತೀವಿ, ನಿಮ್ಮ ಜೊತೆಗೆ ಇಟ್ಕೊಂಡು ಕೆಲಸ ಮಾಡೀವಿ. ನಾವು ಅಂಜನಾದ್ರಿ ಬಗ್ಗೆ ಎವ್ರಿ ಟೈಮ್ ಪ್ರೆಸ್ ಮೀಟ್ ಕರೆದೇಳೀನಿ, ನೀವು ಪ್ರೆಸ್ ಮೀಟ್ನೇ ಬರ್ದಿರಿ. ನಾನು ವೈಭವೀಕರಿಸಬಾಡ್ರಿ ಮುಂದೆ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ರಿಕ್ವೆಸ್ಟ್ ಮಾಡೋದು ತಪ್ಪ? ಸರ್, ಈಗ ಏನಂತ
ಒಬ್ಬೊಬ್ರು, ಹಾ. ವರದಿ ಮಾಡೋದಕ್ಕೂ ವೈಭವೀಕರಿಸೋದಕ್ಕೂ ವ್ಯತ್ಯಾಸ ಇದೆ. ಓಕೆ. ನಿಮ್ಮ ಪದ ಬಳಕೆ ಇದೆ ಸರ್, ಈ ವಿಷಯದಲ್ಲಿ ಸರಿ ಇಲ್ಲ. ಓಕೆ ಆಯ್ತು, ವಾಸ್ತವವನ್ನು ವರದಿ ಮಾಡಿದ್ರಿ, ಆಯ್ತು, ಓಕೆ. ಒಂದ್ ನಿಮಿಷ. ಅಲ್ಲಿ ಇಸ್ರೇಲ್ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನ ಆಗಿತ್ತು. ಓಕೆ. ನಾವು ಅತ್ಯಾಚಾರನೇ ಆಗಿರ್ತಕ್ಕಂಥ ತೋರಿಸಿದ್ರೆ ಅದು ವೈಭವೀಕರಣ ಸರ್. ಸರಿ, ಅವ್ರನ್ನ ಸೈಡಿಗೆ ಕರ್ಕೊಂಡು 100% ಆಯ್ತಪ್ಪ, ಮತ್ತೆ ವೈಭವೀಕರಿಸೋದು ಏನೈತೆ? ಆಯ್ತು. ಮರ್ಡರ್ ಆಗೈತಿ. ನೀನು ಆಯ್ತು, ನಾನು ಹೇಳಿದ್ದೇನು ಆಯ್ತು, ಓಕೆ. ನೀನು ಹೇಳಿದೆಲ್ಲ ವೈಭವೀಕರಿಸ ಬೇಡ. ಹೆಚ್ಚು ಪ್ರಚಾರವನ್ನು, ದುರ್ಘಟನೆಯನ್ನು ಹೆಚ್ಚು ಪ್ರಚಾರ ಮಾಡೋದಕ್ಕಿಂತ ಆಂಜನೇಯನ ಬಗ್ಗೆ ಹೆಚ್ಚು ಪ್ರಚಾರ ಮಾಡ್ರಿ ಅಂತ ನಾನು ಹೇಳಿದ್ದೆ. ಏನ್ ತಪ್ಪ? ನಿಮ್ಮ ರಾಯರೆಡ್ಡಿ ಅವರೇ ಆ ಭಾಗನ ನಾವು ರಾಯರೆಡ್ಡಿ ಅವರೇ ಆ ಭಾಗನೆಲ್ಲ ಅಲ್ಲ, ಹಬ್ಬ ಅಂತ ಆಯ್ತಪ್ಪ, ನಾ ಹೇಳ್ತೀನಿ ಕೇಳು. ಅವಾಗ ನೀವು ಹೇಳ್ಬೇಕಲ್ಲ ಸರ್, ರಾಯರೆಡ್ಡಿ ಅವರೇ ಹೇಳ್ತೀವಿ. ಅದು ಡ್ರಗ್ ಹಬ್ಬ ಅಲ್ಲ, ಹಾ. ಒಳ್ಳೆ ಏರಿಯಾ ಅಂತ ಹೇಳ್ತೀವಿ ಸರ್ ನೀವು. ಒಂದ್ ಈಗ ಹೇಳ್ತನಲ್ಲ, ಈಗ ತಗ ಬರ್ಕ, ಈಗ ಹೇಳ್ತೀನಿ ಬರ್ಕ. ಈಗ ಅಂಜನಾದ್ರಿ ಪವಿತ್ರ ಸ್ಥಳ, ಈಗ ಬರೀ ಪವಿತ್ರ ಸ್ಥಳ, ಆ ಪವಿತ್ರತೆಗೆ ನಾವೆಲ್ಲ ಈಗ ಬರೀ ಈಗ ಹೇಳ್ತಾನೆ ಇನ್ನೊಮ್ಮೆ. ನೀವು ಆಯ್ತು, ಈಗ ನೀವು ಭಾಷಣ ಮಾಡೋ ಮುಂದ ಅದು ಸಣ್ಣ ಘಟನೆ ಅಲ್ಲ, ದೊಡ್ಡ ಘಟನೆ ಆಗಬಾರ್ದಾಗಿತ್ತು ಅಂತ ಹೇಳಿದ್ ಹೆಂಗಿರ್ತಿತ್ತು ಸರ್? ಸಣ್ಣ ಘಟನೆ ಅಂತ ನೀವ್ ಯಾಕೆ ಹೇಳ್ಬೇಕು ಸರ್? ಕೇಳಪ್ಪ, ಹೇಳ್ರಿ, ಆಯ್ತು, ಓಕೆ. ನೀವು ಹೇಳ್ತಿರಲ್ಲ, ನಾ ಏನು ಹೇಳಿದೆ, ಸಣ್ಣ ಘಟನೆ, ನಾವು ಅದು ವಿಷಯ ಹೇಳೋ ಮುಂದೆ ಸಣ್ಣ ಘಟನೆ ಅಂತ ನಾನು ಇಮಿಡಿಯೇಟ್ಲಿ ಹೇಳಿದೆ. ಇದು ದೊಡ್ಡ ಘಟನೆನೇ, ನೋವಿನ ಸಂಗತಿ, ಆಗಬಾರ್ದಿತ್ತು. ಹೌದಾ? ನಾನು ಹೇಳಿದ್ನೆ, ಆಯ್ತಲ್ಲಪ್ಪ. ನೀವು ಅದು ಸಣ್ಣದು ಹುಡುಕಿಡಿದ್ರಲ್ಲ, ಉದ್ದೇಶ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಅದ್ರ ಕಳಕಳಿ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ? ಅಂದರೆ ನಾನು ಎಲ್ಲರ ಬಗ್ಗೆ ಹೇಳಲ್ಲ, ನೀವು ರಿಯಲಿ ಎಲ್ಲರೂ ಕೂಡ ಕೊಪ್ಪಳ ಜಿಲ್ಲೆಗೆ ನೀವು ಪ್ರಯತ್ನ ಮಾಡಿರಿ. ಕೆಲವು ಜನ ಅಲ್ಲ, ಈಗ ಇದ್ರಲ್ಲಿ ಏನು ಮಾಡ್ತಾರೆ? ಆಯ್ತಪ್ಪ, ನೀವು ತೋರಿಸಿದ್ರಲ್ಲ, ಓಕೆ, ನೀವು ತೋರಿಸಿದ್ರಲ್ಲಪ್ಪ, ಆಯ್ತು. ನಾನು ಕಳಕಳಿ ತೋರಿಸ್ಬೇಕಿಲ್ಲ? ನಂದು ವಿಚಾರ ಏನಿತ್ತು? ಜವಾಬ್ದಾರಿ, ನನಗೆ ಜವಾಬ್ದಾರಿ ಕೇಳ್ರಿ, ಜವಾಬ್ದಾರಿ ಐತೆ ಅನ್ನೋದಕ್ಕೆ ನಾನು ಜವಾಬ್ದಾರಿ ಮಾತಾಡಿದ್ದೀನಿ. ಅದ್ರ ಬಗ್ಗೆ ನನಗೂ ಜನ ಓಟ್ ಹಾಕ್ಯಾರ, ಅಂಜನಾದ್ರಿ ನನ್ನ ಕ್ಷೇತ್ರದಲ್ಲಿ ಬರ್ತಾನೋದಕ್ಕೆ ನಾನು ಅದ್ರ ಬಗ್ಗೆ ಕಳಕಳಿಯಿಂದ ಮಾತಾಡಿದ್ದೀನಿ. ಆ ಕಳಕಳಿ ಏನಿತ್ತು, ನಂದು ಉದ್ದೇಶ ಏನಿತ್ತು, ನಾವೇನು ಯಾವ ಉದ್ದೇಶಕ್ಕೆ ಕೇಳಕತ್ತಿದ್ವಿ ಆ ಉದ್ದೇಶ ತೋರಿಸಿದ್ರೆ ಅದು ಕೂಡ ಈಗ ನೀವು ಕೂಡ ನಾನು ಹೌದಪ್ಪ ಸ್ವಾಗತಾರ್ಯ ಇದು ಬೆಂಬಲಿಸ್ತಾರೆ ಅಂಜನಾದ್ರಿ ಅನ್ಕೊಂತಿದ್ವಿ. ನೀವು ಅದರಲ್ಲಿ ಸಣ್ಣದು ಹುಡ್ಕೋದೇನಿತ್ತು? ಕೇವಲ ಅದನ್ನಷ್ಟೇ ನೀವು ಹೇಳಿದ್ರೆ ಹೊರತು ಇನ್ನೊಂದು ಆಗಿರೋದನ್ನ ಒಳ್ಳೇದಾಗಿದ್ದಾನೆ ಯಾರು ನೋಡ್ಲಿಲ್ಲ ಅಂತ. ಒಳ್ಳೇದಾಗಿದೆ ಯಾವ್ದು? ಎಲ್ಲರೂ ಸುದ್ದಿ ಮಾಡಿಲ್ಲ. ಅವತ್ತಿನ ಇನ್ವೆಷನ್ ಕಾರ್ಯಕ್ರಮ ಯಾರು ಮಾಡಿಲ್ಲ? ಎಲ್ಲಾ ಚಾನೆಲ್ ಬಂತು, ಎಲ್ಲ ಪೇಪರ್ ಎಲ್ಲಾನು ಹೇಳಿವಿ, ಸ್ವಾಗತ ಅಂತ ಹೇಳಿವಿ.